ನಮಸ್ತೆ ನ್ಯೂಸ್ 90 ಕನ್ನಡ ವಾಹಿನಿಗೆ ಸ್ವಾಗತ. ಕೆಎಸ್ಆರ್ಟಿಸಿ ಬಸ್ ಒಳಗಿನ ಪ್ಲೌಡ್ ಕತ್ತರಿಸಿ ಬಿದ್ದು ಮಹಿಳೆಗೆ ಗಂಭೀರ ಗಾಯ, ರೊಚ್ಚಿಗೆದ್ದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಕನ್ನಡ ಪರ ಸಂಘಟನೆಗಳು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕೆಎಸ್ಆರ್ಟಿಸಿ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕಳೆದ ವಾರ 2 ಕನ್ನಡ ಪರ ಸಂಘಟನೆಗಳು ಉಗ್ರವಾದ ಹೋರಾಟ ಕೈಗೊಂಡು ಸಂಸ್ಥೆಯಿಂದ ಸಾರ್ವಜನಿಕರಿಗೆ ಆಗುವ ಹಲವಾರು ತೊಂದರೆಗಳ ಕುರಿತು ಸರಿಪಡಿಸುವಂತೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ವ್ಯವಸ್ಥೆ ಬದಲಾಗಿದೆ, ಯಥಾಸ್ಥಿತಿ ಮುಂದುವರೆದಿದೆ. ಅದರಂತೆ ಇಂದು ಖಾನಾಪುರದಿಂದ ಕಾಡಿನಂಚಿನಲ್ಲಿ ಬರುವ ಹಲವಾರು ಹಳ್ಳಿಗಳ ಮಾರ್ಗವಾಗಿ ಗೋದಿಗೇರಿ ಗ್ರಾಮಕ್ಕೆ ಹೋಗುವ ಲೋಕಲ್ ಬಸ್ಸಿನ ತಳದಲ್ಲಿ ಇರುವ ಪ್ಲೌಡ್ ಕತ್ತರಿಸಿ ಅದರ ಮೇಲೆ ನಿಂತುಕೊಂಡಿದ್ದ ಒಬ್ಬ ಮಹಿಳೆ ಬಿದ್ದು ಗಂಭೀರ ಗಾಯಗೊಂಡಿದ್ದಾರೆ. ಅದೃಷ್ಟವಶಾತ್ ಚಾಲಕನ ಜಾಗರೂಕತೆಯಿಂದ ಪ್ರಾಣಹಾನಿ ಸಂಭವಿಸಿಲ್ಲ. ಗಾಯಾಳುವನ್ನ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಖಾನಾಪುರ ತಾಲೂಕಿನ ಬಹುತೇಕ ಹಳ್ಳಿಗಳು ಕಾಡು ಪ್ರದೇಶದಲ್ಲಿ ಬರುತ್ತೆ. ಇಲ್ಲಿಗೆ ಪ್ರತಿದಿನ 2 ಸಲ ಮಾತ್ರ ಬಸ್ಸುಗಳು ಪ್ರಯಾಣಿಸುತ್ತೆ. ಹೀಗಾಗಿ ಒಂದೇ ಬಸ್ನಲ್ಲಿ ನೂರಾರು ಪ್ರಯಾಣಿಕರು ಪ್ರಯಾಣಿಸುತ್ತಾರೆ. ಆದರೆ ಈ ಡಿಪೋದಲ್ಲಿ ಬಸ್ಸುಗಳು ಹಾಗೂ ನಿರ್ವಾಹಕರ ಕೊರತೆಯಿಂದಾಗಿ ಗುಜ್ಜರಿಗೆ ಹಾಕುವ ಹಳೆ ಬಸ್ಸುಗಳನ್ನು ಓಡಿಸಲಾಗ್ತಾ ಇದೆ. ಇದರಿಂದ ಪ್ರಯಾಣಿಕರ ಭಾರ ಹೆಚ್ಚಾಗಿ ಅಪಘಾತಗಳು ಸಂಭವಿಸ್ತಾ ಇದೆ. ಇಂದು ಕನ್ನಡ ಪರ ಸಂಘಟನೆಗಳು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಾಗ ಇವರು ಸಮಸ್ಯೆ ಬಗೆಹರಿಸಲು ಸರ್ಕಾರಕ್ಕೆ ಮನವಿ ಮಾಡಿದ್ರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅಂತ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ಕಾರಣ ಸಾರಿಗೆ ಸಚಿವರು ಆದಷ್ಟು ಬೇಗ ತಾಲೂಕಿನ ಸಾರಿಗೆ ವ್ಯವಸ್ಥೆ ಸುಧಾರಿಸದಿದ್ರೆ ಉಗ್ರವಾದ ಹೋರಾಟ ಕೈಗೊಳ್ಳುವುದಾಗಿ ನಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಮಾಧಾನದಲ್ಲಿ ನಾನು ಭಾಳ ಅಂದ್ರೆ ಇಲ್ಲಿ ಇಟ್ಕೊಂಡ್ರೆ ನಮ್ಮ ಪೋಸ್ಟ್ನಾಗ ಇದ್ದಂದ್ರೆ ಮ್ಯಾಗಿಂದ ನಮ್ಗೆ ಕರೆಕ್ಟಾಗೆಲ್ಲ ವೆಹಿಕಲ್ ಕರೆಕ್ಟ್ ಅವೆಲ್ಲ ಬಂದಲ್ಲ ನಾವು ಗಾಡಿಗೂ ಕರೆಕ್ಟಾಗಿ ಮತ್ತು ಇದ್ದಿದ್ರಾಗ ಓಡಿಸೋದು ಮುಂಚೆ ನಾವು 6 ಗಂಟೆಗೆ ಇಟ್ಕೊಂಡ್ರೆ. ಖಾನಾಪುರ ಪಟ್ಟಣದ ಹತ್ತಿರ ಒಂದು ಅಹಿತಕರ ಘಟನೆ ನಡೀತು. ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸು ಬೆಳಗಾವಿಯಿಂದ ಗೋದಿಗೇರಿಗೆ ಹೋಗ್ತಾ ಇತ್ತು. ಆ ಬಸ್ನಲ್ಲಿ ಪ್ರಯಾಣಿಸ್ತಿದ್ದಂಥ ಒಬ್ಬ ಮಹಿಳೆ ಬಸ್ಸಿನ ಪ್ಲೌಡ್ ಕಟ್ಟಾಗಿ ಹೋಗ್ತಾ ಇರೋ ಬಸ್ಸಿನಿಂದ ಕೆಳಗೆ ಬಿದ್ದರು. ಇದರಿಂದಾಗಿ ಅವರಿಗೆ ತುಂಬ ಏಟಾಗಿದ್ದು, ಅದೃಷ್ಟವಶಾತ್ ಅವರಿಗೆ ಯಾವುದೇ ರೀತಿಯ ಗಂಭೀರವಾದ ಪೆಟ್ಟುಗಳಾಗಿಲ್ಲ. ಆದರೂ ಕೂಡ ಇಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇರೋದರಿಂದ ನಾನು ಮಾನ್ಯ ಸಾರಿಗೆ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಖಾನಾಪುರ ಘಟಕದಲ್ಲಿ ನಿಮ್ಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಖಾನಾಪುರ ಘಟಕದಲ್ಲಿ ಎಲ್ಲ ಹಳೆ ಬಸ್ಗಳನ್ನು ಓಡಿಸ್ತಾ ಇದ್ದೀರಿ. ನಮ್ಮದು ಮೊದಲೇ ಗುಡ್ಗಾಡು ಇರುವಂಥ ಹೆಚ್ಚಿನ ಪ್ರಮಾಣದಲ್ಲಿ ಗುಡ್ಗಾಡು ಇರುವಂಥ ಪ್ರದೇಶ ಆಗಿರೋದರಿಂದ ಇಲ್ಲಿ ಒಂದು ಬಸ್ಸು ಒಂದು ರಸ್ತೆ ಮಾರ್ಗವಾಗಿ ಹೋದರೆ ಮತ್ತೊಂದು ಬಸ್ ಬರಬೇಕಾದ್ರೆ ಸಾಯಂಕಾಲನೇ ಆಗುತ್ತೆ. ಹಾಗಾಗಿ ಈ ಬಸ್ಸಿನ ವ್ಯವಸ್ಥೆ ಕೂಡ ಅಷ್ಟಕ್ಕಷ್ಟೇ. ಅದರ ಜೊತೆಗೆ ಗುಡ್ಗಾಡು ಪ್ರದೇಶ ಇರುವುದರಿಂದ ಬೇರೆ ವಾಹನಗಳ ಪರ್ಯಾಯ ವ್ಯವಸ್ಥೆ ಕೂಡ ಇರುವುದಿಲ್ಲ. ಇಂಥ ಸಂದರ್ಭದಲ್ಲಿ ನೀವು ಹಳೆ ಬಸ್ಗಳನ್ನು ಓಡಿಸ್ತಾ ಇದ್ದೀರಿ. ಇದರಿಂದಾಗಿ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿನ ಮಕ್ಕಳು ಈ ಸಾರಿಗೆ ವ್ಯವಸ್ಥೆಯಿಂದನೇ ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ತಮ್ಮ ಉದ್ಯೋಗವನ್ನು ಮಾಡಲಿಕ್ಕೆ ಪಟ್ಟಣಕ್ಕೆ ಬರಬೇಕಾಗಿರುವಂಥವರು ಕೂಡ ಸಮಯಕ್ಕೆ ಸರಿಯಾಗಿ ಪಟ್ಟಣಕ್ಕೆ ಬರದೆ ಉದ್ಯೋಗ ವಂಚಿತರು ಕೂಡ ಆಗ್ತಾ ಇದ್ದಾರೆ. ಈ ತಾರತಮ್ಯ ಮನೋಭಾವನೆಯನ್ನು ನಮ್ಮ ತಾಲೂಕಿನ ಮೇಲೆ ಕೇವಲ ಸಾರಿಗೆ ಇಲಾಖೆ ಮಾತ್ರ ಅಲ್ಲ, ಲೋಕೋಪಯೋಗಿ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳು ನಮ್ಮ ತಾಲೂಕಿಗೆ ಬರಬೇಕಾಗಿರುವಂಥ ಅನುದಾನವನ್ನು ಕೊಡದೆ ನಮ್ಮ ತಾಲೂಕಿನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಇದು ಒಂದೇ ಸರ್ಕಾರ ಅಲ್ಲ, ಯಾವುದೇ ಸರ್ಕಾರಗಳು ಬಂದರೂ ಕೂಡ ನಮ್ಮ ತಾಲೂಕಿನ ಮೇಲೆ ದಿವ್ಯ ನಿರ್ಲಕ್ಷ್ಯವನ್ನು ತೋರಿ ನಮ್ಮ ತಾಲೂಕು ಈ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಆಗಿದೆ. ಅದಕ್ಕಾಗಿ ನಮ್ಮ ತಾಲೂಕನ್ನು ಈ ರೀತಿ ನೀವು ಮಾಡ್ತಾ ಹೋದರೆ ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ಇದ್ದೇವೋ ಅನ್ನುವಂಥ ಪ್ರಶ್ನೆ ನಮ್ಗೆ ಉದ್ಭವ ಆಗ್ತಾ ಇದೆ. ಇಲ್ಲಪ್ಪ, ನೀವು ಕರ್ನಾಟಕ ರಾಜ್ಯದಲ್ಲೇ ಇಲ್ಲ, ಖಾನಾಪುರ ತಾಲೂಕಿನವರು ಅನ್ನುವಂಥ ಮನೋಭಾವ ನಿಮ್ಮಲ್ಲಿ ಇದ್ದರೆ ಅದನ್ನು ಕೂಡ ಹೇಳ್ರಿ. ಯಾಕಂದ್ರೆ ನಮ್ಮ ತಾಲೂಕಿನ ಜನತೆ ನಿಜವಾಗಲೂ ಕೂಡ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದೀವಿ. ನಮಗೆ ಸೌಲಭ್ಯವನ್ನು ಕಲ್ಪಿಸಿಕೊಡಿ. ಇಲ್ಲ ಅಂದರೆ ನಮ್ಮ ಪಾಡಿಗೆ ನಿಜವಾಗೂ ಕೂಡ ದಯಾಮರಣವನ್ನು ಕೂಡ ಆದರೂ ನಮ್ಗೆ ದಯಪಾಲಿಸ್ರಿ ಅನ್ನುವಂಥ ಮನವಿಯನ್ನು ನಿಮ್ಮ ಸರ್ಕಾರದ ಮೇಲೆ ನಾವು ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದೀವಿ. ನನ್ನ ಹೆಸರು ವಿಠ್ಠಲ್ ಇಂಡಲ್ಕರ್ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷರು. ಖಾನಾಪುರ ಡಿಪೋದಿಂದ ಮಧ್ಯಾಹ್ನ 1 ಗಂಟೆಗೆ ಖಾನಾಪುರದಿಂದ ಹೋಗುವಂಥ ಗುದ್ಗರಿ ಬಸ್ಸು ಸುಮಾರು ಒಂದು 100ಕ್ಕಿಂತ ಹೆಚ್ಚಿನ ಪ್ರಯಾಣಿಕರನ್ನು ತೆಗೆದುಕೊಂಡು ಹೋಗ್ತಾಯಿತ್ತು. ಬಸ್ಸು ಏನು ನಮ್ಮ ರುಮೇಡಿ ಕ್ರಾಸ್ ಹತ್ರ ಏನು ಸ್ಪೀಡ್ ಬ್ರೇಕರ್ ಇದೆ, ಸ್ಪೀಡ್ ಬ್ರೇಕರ್ ಸ್ವಲ್ಪ ಮುಂದೆ ಹೋಗಿ ಒಳಗಿರುವಂಥ ಪ್ಲೌಡ್ ಕಟ್ಟಾಗಿ ಒಳಗಡೆ ನಿಂತಂಥ ಮಹಿಳೆ ಬಸ್ ಒಳಗಿಂದ ಜಾರಿ ಕೆಳಗೆ ಬಿದ್ದುಬಿಟ್ರು. ಒಂದು 65 ಸುಮಾರು ವಯಸ್ಸಿನ ಮಹಿಳೆ ಕೆಳಗಡೆ ಬಿದ್ದುಬಿಟ್ಲು. ನಾವು ಏನು ಕನ್ನಡ ಪರ ಸಂಘಟನೆ ಹೋರಾಟಗಾರರು ಖಾನಾಪುರ ತಾಲೂಕಿನಲ್ಲಿ 3 ತಾರೀಕಿಗೆ ಒಂದು ಹೋರಾಟ ಮಾಡಿದ್ವಿ. ಅದರ ನಂತರ 5 ತಾರೀಕಿಗೆ ಒಂದು ಹೋರಾಟ ಇತ್ತು. ಇವೆರಡೂ ಮನವಿಗಳನ್ನು ನಾವು
ಇಲ್ಲಿರೋಂತಹ ಡಿಪೋ ಮ್ಯಾನೇಜರ್ಗೆ ನಾವು ಸಲ್ಲಿಸಿದ್ದೀವಿ. ಆದರೂ ಕೂಡ ಇವರು ಬಸ್ಸಿನ ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡಿಕೊಟ್ಟಿಲ್ಲ. ಮತ್ತು ಇದೇನಾಗಿದೆ ಅಂದರೆ ರೀ, ಸರ್ಕಾರದ ಆದೇಶ ಇರೋದರಿಂದ 7 ಲಕ್ಷದಿಂದ 8 ಲಕ್ಷದವರೆಗೆ ಮಾತ್ರ ಗಾಡಿಗಳನ್ನ ಓಡಿಸ್ಬೇಕು, ಬಸ್ಗಳನ್ನ. ಅದಾದ ನಂತರ ಆ ಬಸ್ಗಳನ್ನ ಗುಜ್ರಿಗೆ ಹಾಕಬೇಕಂತ ಸರ್ಕಾರ ಆದೇಶ ಇದೆ. ಇನ್ನೂ ತನಕ ನಮ್ಮ ಖಾನಾಪುರ ಡಿಪೋದಲ್ಲಿ 15 ಲಕ್ಷ ಕಿಲೋಮೀಟ್ರ್ ಹೋಗಿದಂಥ ಬಸ್ಗಳನ್ನ ಇನ್ನೂ ಹಳ್ಳಿಗಳಿಗೆ ಬಿಡ್ತಾರೆ ಇವರು. ಮೊದಲೇ ಇರೋದು ಏನು ಗುಡ್ಡಗಾಡು ಪ್ರದೇಶ ನಮ್ಮ ಖಾನಾಪುರ ತಾಲೂಕು, ಅದರಲ್ಲಿ ರೋಡ್ ಬೇರೆ ಕೆಟ್ಟಿದೆ. ರೋಡ್ ಕೆಟ್ಟಿದೆ ಅಂಥದ್ರಲ್ಲಿ ಇವರು ಗುಜ್ರಿ ಹೋಗುವಂಥ ಬಸ್ಗಳನ್ನ ಹಾಕಿದರೆ ಇದೇ ರೀತಿ ಸಮಸ್ಯೆಗಳಾಗೋದು. ಇವತ್ತು ಏನೋ ಒಂದು ಅದೃಷ್ಟವಂತ ಆ ಮಹಿಳೆಗೆ ಏನೂ ಒಂದು ಆಗಿಲ್ಲ. ಒಂದು ವೇಳೆ ಇನ್ನೊಂದು ದೊಡ್ಡ ಮಟ್ಟದ ಅಪಾಯ ಆಗಿದ್ದಂದರೆ ಇದಕ್ಕೆಲ್ಲ ಹೊಣೆ ಯಾರಾಗ್ತಿದ್ರು? ಇದು ಯಾರು ಹೊಣೆ ಎತ್ತಾಯಿದ್ರು ಹೇಳಿ? ಅವರ ಕುಟುಂಬಕ್ಕೆ ಆಗಿರುವಂಥ ಒಂದು ನಷ್ಟಕ್ಕೆ ಯಾರು ಇದಕ್ಕೆ ಹೊಣೆ ಆಗ್ತಾಯಿದ್ರು? ಈ ರೀತಿ ಒಂದು ಬಸ್ ವ್ಯವಸ್ಥೆ ನಮ್ಮ ಖಾನಾಪುರ ತಾಲೂಕಲ್ಲಿ ಭಾಳ ದಿನಗಳಿಂದಲ್ಲ, ಭಾಳ ವರ್ಷಗಳಿಂದ ಆಗ್ತಾ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಯಾರೂ ಕಣ್ಣೆತ್ತಿ ಇದನ್ನು ನೋಡ್ತಾನೂ ಇಲ್ಲ. ಯಾರು ಕೂಡ ಇಲ್ಲಿ ಸಾರ್ವಜನಿಕರ ತೊಂದರೆಗಳನ್ನು ಯಾರೂ ಕೇಳುವಂಥವ್ರು ಆಗಿರಲಿಲ್ಲ. ಇಷ್ಟು ಜನ ಬಂದು ಹೋದರು. ಇಲ್ಲಿ ಡಿಪೋ ಮ್ಯಾನೇಜರ್ಗಳು ಬರೀ ಸತ್ವಾನ ಹೇಳೋರದ್ದು ಬಂದು ಹೊರತಾಗಿ ಕೆಲಸ ಮಾಡೋರು ಆಗಲಿಲ್ಲ ಇಲ್ಲಿ. ಅದಕ್ಕಾಗಿ ನಮ್ಮ ತಾಲೂಕಿಗೆ ಇನ್ನೂ ಹೆಚ್ಚುವರಿ ಬಸ್ಸುಗಳನ್ನು ಬಿಡಬೇಕಾಗಿ ನಾವು ಈ ಮುಖಾಂತರವಾಗಿ ಮನವಿ ಮಾಡಿಕೊಳ್ತೀವಿ. ನಮಸ್ಕಾರ. ಸರಿ. ಪಾಂಡುರಂಗ ಗುಳ್ಳಣ್ಣವರ್, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಖಾನಾಪುರ ತಾಲೂಕು ಅಧ್ಯಕ್ಷ.